ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗಿಂದ ಸ್ಟಾರ್ಟ್ ಮಾಡಿರಲಿಲ್ಲ, ಸ್ವಲ್ಪ ಮಾಡೋದು ಬೇಡ ಅಂತ ಹೀಗೆ ಸುಮ್ಮನೆ ಕೂತಿದ್ದೆ. ಬಟ್ ಈವ್ನಿಂಗ್ ಇವತ್ತು ನಮ್ಮ ಸೊಸೈಟಿಯಲ್ಲಿ ಗಣೇಶ ಕೂರಿಸಿದಾರಲ್ಲ, ಅದರ ಲಾಸ್ಟ್ ಡೇ. ನಾಳೆ ವಿಸರ್ಜನೆ ಮಾಡ್ತಾರೆ ಸಂಜೆ. ಸೊ ಇವತ್ತು ಏನೇ ಇದು ಜಾಸ್ತಿ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು ಲಾಸ್ಟ್ ಡೇ ಅಂತ ನೋಡೋಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಆ್ಯಂಡ್ ಈಗ ಒಂದು 6 o'clock ಅಥವಾ 6:30 ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಬೇಗ ರೆಡಿ ಆಗ್ತಿದ್ದೀನಿ. ಸೊ ಸ್ವಲ್ಪ ಹೀಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಕೂಡ ಮಾಡ್ತಾ ಇದ್ದೀನಿ. ಸೊ ಈಗ ಫೇಸ್ ಕೂಡ ವಾಶ್ ಮಾಡ್ಕೊಂಡಿದ್ದೀನಿ, ಕ್ಲೀನಪ್ ಕೂಡ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೋತೀನಿ. ತುಂಬ ಜನ ಬಂದಿರ್ತಾರೆ ಇವತ್ತು. ಆ್ಯಂಡ್ ಸೀಟ್ ಸಿಗೋದು ಕಷ್ಟ ಅಂದ್ಕೋತೀನಿ. ಇಟ್ಸ್ ಓಕೆ, ಎಲ್ಲಿವರೆಗೂ ಸಿಗುತ್ತೋ ಅಲ್ಲಿವರೆಗೂ ನಿಂತ್ಕೊಂಡು, ಸಿಗಲಿಲ್ಲ ಅಂತ ಸ್ವಲ್ಪ ನಿಂತ್ಕೊಂಡು ನೋಡ್ತೀನಿ, ಸಿಕ್ಕರೆ ಕೂತ್ಕೊಂಡು ಕಂಪ್ಲೀಟಾಗಿ ನೋಡ್ತೀನಿ. ಆ್ಯಂಡ್ ಈಗ ನಾನು ರೆಡಿ ಆಗ್ತೀನಿ, ಮೇಕಪ್ ಮಾಡ್ಕೋತೀನಿ ಲೈಟಾಗಿ. ಆ್ಯಸ್ ಯೂಶ್ವಲ್ ಇದನ್ನು ಮಿಕ್ಸ್ ಮಾಡಿ ಹಚ್ಕೋತೀನಿ. ಇದನ್ನು ಖಾಲಿ ಮಾಡಬೇಕು ಅಲ್ವಾ? ಆ್ಯಂಡ್ ರೆಡಿ ಆಗ್ತೀನಿ. ಸೊ ಆಲ್ ಸೆಟ್ ರೆಡಿ ಆಗಿದ್ದೀನಿ. ಇದು ಸಲ್ವಾರ್ ಹಾಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಕಲರ್ ಕೋಡ್ ಬ್ರೌನ್ ಅಥವಾ ಗೋಲ್ಡ್ ಅಥವಾ ಸಿಲ್ವರ್ ಅಂತ ಇತ್ತು. ಸೊ ನಾನು ಸ್ವಲ್ಪ ಗೋಲ್ಡ್ ಇದು ಮ್ಯಾಚ್ ಆಗುತ್ತೆ ಅಂತ ಗೋಲ್ಡಿಶ್ ಕಲರಿಂದ ಸಲ್ವಾರ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಯರಿಂಗ್ ಇದು ಕೂಡ ಲೋಕಲ್ ಮಾರ್ಕೆಟಲ್ಲಿ ತೊಗೊಂಡಿದ್ದು, ಚಿತ್ರದುರ್ಗದಲ್ಲಿ. ಇದು ನಾನು ಇಲ್ಲೇ ಡೆಲ್ಲಿಯಲ್ಲೇ ತೊಗೊಂಡಿದ್ದು ಒಂದು ಶಾಪಲ್ಲಿ. ಆ್ಯಂಡ್ ಇದು ಬಿಂದಿ ಮಮ್ಮಿ ಮನೆಯಿಂದ ಬಂದಿದ್ದು. ಸೊ ಅಂದರೆ ಚಿತ್ರದುರ್ಗಕ್ಕೆ ನಾನು ಹೋದಾಗ ಅಲ್ಲಿಂದ ತೊಗೊಂಬಂದಿದ್ದು. ಸೊ ಈ ರೀತಿ ರೆಡಿ ಆಗಿದ್ದೀನಿ. ಆ್ಯಂಡ್ ನಾನೀಗ ಹೊರಡ್ತೀನಿ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ವ್ಲಾಗ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಆಗಿದೆ. ನೆನ್ನೆ ಬಂದು ಸ್ವಲ್ಪ ಅಷ್ಟು ನನಗೆ ಮೊಸರನ್ನ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಸ್ವಲ್ಪ ತಿನ್ಕೊಂಡು ಬಂದ್ವಿ. ಸ್ವಲ್ಪ ಪ್ರಸಾದ ಕೂಡ ಮನೆಗೆ ತಗೊಂಡ್ಬಂದ್ವಿ. ಮನೆಗೆ ಬಂದ್ಮೇಲೆ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಮಲ್ಕೊಂಡ್ಬಿಟ್ಟೆ ನಾನು ಸ್ವಲ್ಪ ಹೊತ್ತು ಆದ್ಮೇಲೆ. ಸೊ ಈಗ ಬೆಳಿಗ್ಗೆ ಟಿಫನಿಗೆ ರೆಡಿ ಮಾಡ್ತಾ ಇದ್ದೀನಿ. ನಾನು ಪೂರಿ ಮಾಡಿದ್ದೀನಿ. ಪೂರಿಗೆ ಆ್ಯಕ್ಚುಲಿ ಪಾಲಕ್ ಪೂರಿ ಮಾಡ್ತಾ ಇದ್ದೀನಿ. ಓಕೆ, ಪಾಲಕ್ ಪೂರಿ ಮಾಡ್ತಾ ಇದ್ದೀನಿ. ಪಾಲಕ್ ಆ್ಯಂಡ್ ಹಿಟ್ಟೆಲ್ಲ ಕಲಸಿ ಇಟ್ಟಿದ್ದೀನಿ. ಆ್ಯಂಡ್ ಅಲ್ಲಿ ಪಲ್ಯ ಕೂಡ ಮಾಡ್ತಾ ಇದ್ದೀನಿ. ಸಾಗು ಮಾಡೋಣ ಅಂದ್ಕೊಂಡೆ, ಬಟ್ ನೋಡ್ಬೇಕು ಕಡ್ಲೆ ಹಿಟ್ಟು ಇದೆಯಾ ಇಲ್ವಾ ಅಂತ. ಸೊ ಸಾಗು ಕೂಡ ರೆಡಿ ಮಾಡಿದ್ದೀನಿ. ಆ್ಯಂಡ್ ಈಗ ಇದನ್ನೆಲ್ಲ ಪ್ರಿಪೇರ್ ಮಾಡ್ತೀನಿ. ಸೊ ನನಗೆ ಪೂರಿ ಇಷ್ಟ ಆಗಲ್ಲ ಅಂತ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ. ಪಾಲಕ್ ಚಪಾತಿ. ಅವರಿಗೆ ಎಲ್ರಿಗೂ ಮನೇಲಿ ಪಾಲಕ್ ಪೂರಿ, ನನಗಿದು ಪಾಲಕ್ ಚಪಾತಿ. ಆ್ಯಂಡ್ ಮಮ್ಮಿ ಕಳಿಸಿರುವಂಥ ಚಟ್ನಿ ಪೌಡರ್ ಆ್ಯಂಡ್ ಪಲ್ಯ ಎಲ್ಲರೂ ಹಾಕ್ಕೊಂಡು ನನಗೆ ಇಷ್ಟ ಉಳಿಸಿದ್ರು. ಸೊ ನಂಗೆ ಚಿಲ್ಲಿ ಇಷ್ಟ ಅಂತ ಚಿಲ್ಲಿ ಬಿಟ್ಟಿದ್ದಾರೆ. ಬಿಕಾಸ್ ನಮ್ಮ ಮನೇಲಿ ನಾನು ಒಬ್ಬಳೇ ಖಾರ ಜಾಸ್ತಿ ತಿನ್ನೋದು, ಇನ್ಯಾರೂ ತಿನ್ನಲ್ಲ. ಸೊ ಸ್ವಲ್ಪ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಾಕಿದ್ದೀನಿ. ಸೊ ಕಡಿಮೆ ಆಗುತ್ತೆ ಅಂತ ನಾನು ಚಟ್ನಿ ಪೌಡರ್ ಹಾಕ್ಕೊಂಡು ತಿಂತೀನಿ. ಸ್ವಲ್ಪ ಚಿಲ್ಲಿ ಗಿಡ ಹಾಕೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ದೊಡ್ಡ ಚಿಲ್ಲಿ ಗಿಡ ಇತ್ತು, ಮೆಣಸಿನ್ಕಾಯಿ ಗಿಡ. ಅದು ತುಂಬ ಒಂಥರ ದೊಡ್ಡ ಮೆಣಸಿನ್ಕಾಯಿ, ಮಿರ್ಚಿ ಬಜ್ಜಿ ಮೆಣಸಿನ್ಕಾಯಿ ನಾವು ರೆಗ್ಯುಲರ್ ಆಗಿ ಮಾಡಲ್ಲ ಅಲ್ವಾ. ಸೊ ಅದು ಬೇಡ ಅಂತ ಅದನ್ನ ಸೈಡಿಗೆ ಪಕ್ಕಕ್ಕೆ ತೆಗೆದ್ಬಿಟ್ಟು ಪಕ್ಕಕ್ಕೆ ಹಿಂದ್ಗಡೆ ಎಲ್ಲ ಹಾಕಿದ್ದೀವಿ. ಸೊ ಇಲ್ಲಿ ಚಿಕ್ಕ ಚಿಕ್ಕ ಇದು ಆ್ಯಕ್ಚುಲಿ ಕ್ಯಾಪ್ಸಿಕಮ್ ಗಿಡ. ಈ ಕ್ಯಾಪ್ಸಿಕಮ್ ಗಿಡ ಹೀಗೆ ಹಾಕಿದ್ದೀನಿ. ಇನ್ನೊಂದಿದೆ. ಆ್ಯಂಡ್ ಈ ಕಡೆ ಒಂದು ಹಾಕಿದ್ದೀನಿ.
ಅಂಡ್ ಇದು ಅರಿಶಿನ ಗಿಡ. ಆಕ್ಚುಲಿ ಇದು ತೆಗೆದ್ಬಿಟ್ಟು ಇಲ್ಲಿ ಸ್ವೀಟ್ ಮಾಡ್ತಾರಂತೆ, ಸೊ ಅದಕ್ಕೋಸ್ಕರ ಇಲ್ಲಿ ಸುಮ್ಮನೆ ಹೀಗೆ ಹಾಕಿದೀವಿ. ಇನ್ನೊಂದಿದೆ, ಇದೊಂದಿದೆ. ಅಂಡ್ ಅದಿದೆಯಲ್ಲ, ಅದು ಮಲ್ಲಿಗೆ ಹೂವಿಂದು. ಸ್ವಲ್ಪ ಎಲೆ ಎಲ್ಲ ಕಿತ್ತಿದೀವಿ. ಸೊ ಇವತ್ ಸ್ವಲ್ಪ ಹೀಗೆಲ್ಲ ಕೆಲಸ ಮಾಡೋಣ ಅಂತ ಬಂದಿದೀವಿ. ಅಂಡ್ ಇದು ತುಳಸಿ. ಸ್ವಲ್ಪ ಇವತ್ತು ಗಾರ್ಡನಿಂಗ್ ಮಾಡ್ತಾ ಇದೀವಿ. ಇವತ್ತು ಸ್ವಲ್ಪ ಗಾರ್ಡನಿಂಗ್ ವರ್ಕ್ ಮಾಡೋಣ ಅಂತ ಬಂದಿದ್ದೀನಿ ಇಲ್ಲಿ. ಇಲ್ಲಿ ಆಕ್ಚುಲಿ ದೊಡ್ಡ ದೊಡ್ಡ ಮೆಣಸಿನ್ಕಾಯಿ ಪ್ಲಾಂಟ್ ಇತ್ತು, ಅದನ್ನೆಲ್ಲ ತೆಗೆದ್ಬಿಟ್ಟು ಆ ಕಡೆ ಪಕ್ಕಕ್ಕೆ ಹಾಕಿದೀವಿ. ಯಾಕಂದ್ರೆ ಅದು ಗೋಲ್ಡನ್ ಮಿರ್ಚಿದು, ಅದು ನಾವು ಜಾಸ್ತಿ ಯೂಸ್ ಮಾಡಲ್ಲ ಅಂತ. ಇದು ಕ್ಯಾಪ್ಸಿಕಮ್ ಹಾಕಿದೀವಿ. ದಿಸ್ ಇಸ್ Capsicum. Green. ಓಕೆ. ಇದು Green capsicum. That is yellow. ಓಕೆ, ಇದು ಗ್ರೀನ್ ಕ್ಯಾಪ್ಸಿಕಮ್ ಅಂಡ್ ಇದು ಯೆಲ್ಲೋ ಕ್ಯಾಪ್ಸಿಕಮ್. ಅಂಡ್ ದಿಸ್ ಒನ್ Green. ಇಸ್ ಆಲ್ಸೋ ಗ್ರೀನ್. Yellow. ಓಕೆ, ಇಲ್ಲೊಂದು ಗ್ರೀನ್ ಇದೆ. ಓಕೆ, ಅಂಡ್ ಇದು ಯೆಲ್ಲೋ. Green. Alternate. ಆಕ್ಚುಲಿ ರೆಡ್ ಕೂಡ ಹಾಕಿದ್ವಿ, ಬಟ್ ರೆಡ್ ಬರ್ಲಿಲ್ಲ. ಸೀಡ್ಸ್ ಹಾಕಿದ್ವಿ, ಸೀಡ್ಸ್ ಬಂದಿಲ್ಲ. ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಈಗ ಸದ್ಯಕ್ಕೆ ಯೆಲ್ಲೋ ಅಂಡ್ ಗ್ರೀನ್ ಹಾಕಿದೀವಿ. ಇದು ಮಲ್ಲಿಗೆ, ಎಲೆ ಎಲ್ಲ ತೆಗಿಬೇಕು. ಎಲೆ ತೆಗೆದ್ರೆ ಚೆನ್ನಾಗಿ ಬೆಳಿಬೇಕಂತೆ. ಟೈಮ್ ಸಿಕ್ಕಾಗೆಲ್ಲ ಹೀಗೆ ಬಂದು ಮಾಡ್ತಿರ್ತೀವಿ. ನೀರ್ ಕೂಡ ಹಾಕಿದೀವಿ. ಇದೆಯಲ್ಲ ಅರಿಶಿನದ್ದು, ಇದ್ರಲ್ಲಿ ಸ್ವೀಟ್ ಏನೋ ಮಾಡ್ತಾರಂತೆ. ಅದು ಅಕ್ಕಿ ಹಿಟ್ಟಿಂದು ಬೆಲ್ಲದ ಜೊತೆದು. ಅದನ್ನ ಮಾಡಿದಾಗ ನಾನು ಜೊತೆ ಶೇರ್ ಮಾಡ್ತೀನಿ. ये भी हेल्दी नहीं है थोड़ा, उतना हेल्दी नहीं लग रहा है। पूरा वो नया प्लांट फिर से डालो, इट्स ओके. वो मड एडजस्ट हो, मड एडजस्ट होना है ना. हाँ अपनी वाटर के लिए कुछ हाँ, बस 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 बस. हाँ. वो ट्रिम किया तो अच्छा ग्रो हुआ. हाँ, वो बस बस उस तरफ. ಗಾರ್ಡನಿಂಗ್ ಎಲ್ಲ ಮಾಡಿದ್ದಾದ್ಮೇಲೆ ಸ್ವಲ್ಪ ಬಿಸಿ ಬಿಸಿ ಗ್ರೀನ್ ಟೀ ಕುಡಿಬೇಕು ಅನ್ನಿಸ್ತು. ಸೊ ಗ್ರೀನ್ ಟೀ ಕುಡಿತಾ ಇದ್ದೀನಿ ಓಡಾಡಿಕೊಂಡು. ಇದಾದ್ಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಸಂಜೆ ರೆಡಿ ಆದೆ. ಐ ಆಮ್ ಡನ್. ನಾನು ರೆಡಿ ಆಗಿದ್ದೀನಿ. ಸ್ವಲ್ಪ ಬಿಸಿಲಿಂದ ನೆರಳು ಬೀಳ್ತಾ ಇದೆ. ಸೊ ಈಗ ಆಕ್ಚುಲಿ ಕೋಡ್ ವಾಸ್ ಯೆಲ್ಲೋ ಕಲರ್ ಟುಡೇ. ವಿಸರ್ಜನ್ ಕೋಡ್ ಯೆಲ್ಲೋ ಅಥವಾ ಹಾಫ್ ವೈಟ್ ಅಂತ ಹೇಳಿದ್ರು. ಸೊ ನನ್ನ ಹತ್ರ ಯೆಲ್ಲೋ ಇದೆ. ಇದು ಗೊತ್ತಾ ನಿಮಗೆ, ನಾನು ಯಾವಾಗ ಹೊಲಿಸಿದ್ದು ಗೊತ್ತಾ? ನಾನು ಡಿಗ್ರಿ ಓದುವಾಗ ಇದನ್ನ ಹೊಲಿಸಿದ್ದು, ಬಟ್ ಒಂದ್ಸಲ ಹಾಕೊಂಡಿರ್ಲಿಲ್ಲ. ಅಂಡ್ ಇವತ್ತು ಯೆಲ್ಲೋ ಅಪರ್ಚುನಿಟಿ ಸಿಕ್ತು ಅಂತ ನಾನು ಹಾಕೊಂಡಿದ್ದೀನಿ. ಅಂಡ್ ಬೈ ದ ವೇ, ಯೆಲ್ಲೋ ಇಸ್ ಆಲ್ಸೋ ಮೈ ಫೇವ್ರೆಟ್ ಕಲರ್, ಒನ್ ಆಫ್ ಮೈ ಫೇವ್ರೆಟ್ ಕಲರ್ಸ್. ಸೊ ಈಗ ರೆಡಿ ಆಗಿದ್ದೀನಿ. ಒಂದು 4 ಗಂಟೆ ಪೂಜೆ ಅಂತೆ. ಒಂದು 5:30 ವಿಸರ್ಜನೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ 4:30 ಇಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದೀವಿ. ಸೊ ಇದು ನನ್ನ ಡ್ರೆಸ್. ಆಕ್ಚುಲಿ ಅನಾರ್ಕಲಿ ಟೈಪ್ ಬರುತ್ತೆ. ಸೆಮಿ, ಅಷ್ಟೊಂದು ಫ್ಲೇರ್ ಬರೋದಿಲ್ಲ ಇದು. ನಾನು ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ, ಈ ತರ ಇದೆ. ಅಂಡ್ ಈಗ ನಾವು ಹೊರಡ್ತೀವಿ. ಅಲ್ಲಿ ವಿಸರ್ಜನೆ ಟೈಮಲ್ಲಿ ದಾಂಡಿಯಾ ಡ್ಯಾನ್ಸ್ ಕೂಡ ಅರೇಂಜ್ ಮಾಡಿದರು. ನಾನು ಸ್ವಲ್ಪ 1-2 ಸ್ಟೆಪ್ ಹಾಕಿದೆ. ಇವರು ಕೊರಿಯೋಗ್ರಾಫರ್. ಸೊ ನಾನು ಕೂಡ ಹಾಗೆ ಡ್ಯಾನ್ಸ್ ಮಾಡಿದೆ.
ಸೊ ಮನೆಗೆ ಬಂದ್ವಿ. ತುಂಬ ಸಖತ್ತಾಗಿತ್ತು. ಸುಸ್ತಾಗಿದ್ದೀನಿ, ಸ್ವಲ್ಪ ಕಾಲು ನೋವು ಬಂದಿದೆ. ತುಂಬ ದಿನ ಆದ್ಮೇಲೆ ನಾನು ಡ್ಯಾನ್ಸ್ ಮಾಡಿದ್ದೀನಿ. ಸೊ ಚೆನ್ನಾಗಿತ್ತು. ಡಿಫ್ರೆಂಟ್ ಅನುಭವ. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗ ನಾನು ಡ್ರೆಸ್ ಚೇಂಜ್ ಮಾಡಿ ಮಲ್ಕೋತೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.